ತೇಜು, ಹಾಂ, ನಿನಗೆ ಯಾವ ದೇವ್ರು ಇಷ್ಟ? ವಿಷ್ಣು. ಹೌದು, ಯಾಕೆ ವಿಷ್ಣು ದೇವ್ರಂದ್ರೆ ಇಷ್ಟ? ಎಂತಕ್ಕಂದ್ರೆ ಅವರು ಅವರು ತುಂಬ ಇದು ನೀತಿ ಪಾಠಗಳು ಹೇಳ್ಕೊಂಡು ಕೊಡ್ತಾರೆ, ಇದು ರಣನೀತಿ ಹೇಳ್ಕೊಂಡು ಕೊಡ್ತಾರೆ, ಪ್ರೀತಿ ಬಗ್ಗೆ ಭೂಮಿಗೆ ಇಳ್ದು ತಿಳಿಸ್ತಾರೆ. ಆಮೇಲೆ ಯಾವಾಗಲೂ ವಿಷ್ಣುನೇ ಎಂತಕ್ಕೆ ಅವತಾರ ಎತ್ತುತ್ತಾರೆ ಅಂದರೆ ಶಿವ ಮತ್ತು ಬ್ರಹ್ಮನ ಇದು ಪ್ರಸನ್ನ ಮಾಡುವುದು ಈಸಿ, ಅದಕ್ಕೆ ರಾಕ್ಷಸರೆಲ್ಲ ಅವರಿಂದ ಬರ್ತಾರೆ. ಆದರೆ ವಿಷ್ಣುನ ಪ್ರಸನ್ನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಏತಕ್ಕೆ ಅಂದರೆ ಅವರು ಪೂರ್ತಿ ವಿಶ್ವಕ್ಕೆ ನೀತಿ ತಿಳಿಸ್ತಾರೆ. ಇದು ಹೆಂಗಂದ್ರೆ ಇದು ರಾಮಂದ್ರಲ್ಲಿ ಇದು ರಾವಣನ್ನ ಸಾಯಿಸೋರು ಯಾರು ಇರಲಿಲ್ಲ ರಾಮಾಯಣದಲ್ಲಿ. ಬರೇ ಬಾಲಿ ಮತ್ತು ಹನುಮಂತ, ರಾಮ, ಇವ್ರು ಮೂರೇ ಜನ ರಾವಣನ ಇದು ಸಾಯಿಸ್ಬೋದಾಗಿತ್ತು. ಆದರೆ ಇದು ಏನಪ್ಪ, ಇದು ಒಂದು ಬಾಣ ಬೇಕಾಗಿತ್ತು ಅವ್ರನ್ನ ಸಾಯಿಸೋಕ್ಕೆ. ಆದರೆ ಆ ಬಾಣ ಇದು ಏನಪ್ಪ ರಾವಣ ಅವ್ರ ತಮ್ಮಂಗೆ ಅಷ್ಟೇ ಗೊತ್ತಿತ್ತು. ಅದಕ್ಕೆ ಇದು ಏನಪ್ಪ ಇದು ರಾವಣ ಅವ್ರನ್ನ ಹೊರ್ಗಡೆ ಕಳಿಸ್ದಾಗ ಇದು ರಾಮನ ಜೊತೆ ಅವರು ಬಂದ್ಬಿಡ್ತಾರೆ. ಅವಾಗ ರಾಮಂಗೆ ಗೊತ್ತಾಗುತ್ತೆ. ಆದರೆ ಇದು ರಾವಣನ ವಧೆ ರಾಮನ ಕೈಯಲ್ಲಿ ಬರ್ದಿದ್ರಿಂದ ಇದು ರಾಮನೇ ಅವ್ರನ್ನ ಸಾಯಿಸ್ತಾರೆ. ಅದಾಗಾದ್ಮೇಲೆ ಹನುಮಂತ ಒಂದು ಸತಿ ಇದು ಚಾನ್ಸ್ ಸಿಕ್ಕಿತ್ತು, ಏನಂತ ಅಂದರೆ ರಾವಣನ ಸಾಯಿಸೋದ್ರ ಬಗ್ಗೆ. ಆವಾಗ ಏನಾಗುತ್ತೆ ಅಂದರೆ ರಾವಣ ಹೇಳ್ತಾನೆ, ನೀನೊಂದು ಪಂಚ್ ಹೊಡಿ, ನಾನೊಂದು ಪಂಚ್ ಹೊಡಿತೀನಿ, ಯಾರಿಗೆ ಜಾಸ್ತಿ ನೋವಾಗುತ್ತೋ ಅವ್ರು ಸೋಲ್ತಾರೆ ಅಂತ. ಆಮೇಲೆ ಹನುಮಂತ ಹೇಳ್ತಾನೆ, ನೀನು ಫಸ್ಟ್ ಹೊಡಿ, ನಾನು ಹೊಡೆದ್ರೆ ನೀನು ಹೊಡಿಯೋ ಥರ ಇರ್ತೀಯ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಅಂತಾರೆ. ಆವಾಗ ರಾವಣ ಒಂದು ಜೋರಾಗಿ ಹೊಡಿತಾರೆ. ಆವಾಗ ಇದು ಹನುಮಂತ ಏನೂ ಅಳ್ಳಾಡಲಿಲ್ಲ, ಇಷ್ಟೇ ತಾನೇ ಇವಾಗ ನನ್ನ ಬಾರಿ ಅಂತ ಅಂತಾರೆ. 35 ಡಿಗ್ರಿ ಹಿಂಗೆ ಎತ್ತುತ್ತಾರೆ, 135 ಡಿಗ್ರಿ. ಅವಾಗ ಬ್ರಹ್ಮನ ಇದು ಕೆಳಗಡೆ ಬಂದ್ಬಿಟ್ಟು ಹೇಳ್ತಾರೆ, ಹೇ ಹನುಮಂತ, ಈಗಲೇ ನೀನು ಈ ಥರ ಮಾಡಿಬಿಟ್ರೆ ರಾಮಾಯಣ ಮುಗ್ದೋಗ್ಬಿಡುತ್ತೆ, ರಾವಣ ಸತ್ತೋಗ್ಬಿಡ್ತಾನೆ, ನೀನು ಡಿಗ್ರಿ ಕಡಿಮೆ ಮಾಡು ಅಂತ 100 ಡಿಗ್ರಿ ಇಟ್ಕೊಂಡ. ಅವಾಗ ಬ್ರಹ್ಮ ಹೇಳ್ತಾರೆ, ಇನ್ನೂ ಡಿಗ್ರಿ ಕಡಿಮೆ ಮಾಡು ಅಂತ. ಅವಾಗ 50 ಡಿಗ್ರಿ ಮಾಡ್ತಾನೆ, ಇಷ್ಟು ಸಾಕು ಅಂತ ಅಂತಾನೆ. ಅವಾಗ ರಾವಣನಿಗೆ ಹೊಡೆದಾಗ ಅವನು 1 ಕಿಲೋಮೀಟರ್ ದೂರ ಹೋಗಿ ಬಿದ್ದು ಅವನ ತಲೆ ಸುತ್ತಿ 3-4 ದಿವಸ ಮೂರ್ಛೆ ಹೋಗಿರ್ತಾನೆ. ಇನ್ನು 135 ಡಿಗ್ರಿಯಲ್ಲಿ ಹೊಡೆದಿದ್ದಿದ್ರೆ ಅವನು ಇಷ್ಟೊತ್ತಿಗೆ ಸಾಯ್ತಾ ಇದ್ದ. ಆಮೇಲೆ ಇವ್ರು ಗೊತ್ತಾ ಏನಪ್ಪ, ದಶಾವತಾರಗಳು, ನಾವು 9ನೇ ದಶಾವತಾರನ ಕಳ್ಕೊಂಬಿಟ್ಟಿದ್ದೀವಿ. ಎಲ್ಲರೂ ಹೇಳ್ತಾರೆ ಬುದ್ಧ ಅಂತ. ಬುದ್ಧ ಇದು ಇರುತ್ತಲ್ವ ಏನಪ್ಪ ಜಾತಿ, ಅವ್ರು ಹೇಳ್ತಾರೆ ನಮ್ಮ ಬುದ್ಧ ಅವ್ರನ್ನ ತರಬೇಡ್ರಿ, ಇದು ಅವ್ರು ವಿಷ್ಣು ಅವತಾರ ಅಲ್ಲ, ಕೆಟ್ಟು ಪುರಾಣಗಳ್ನ ಸುಳ್ಳು ಕತೆಗಳ್ನ ರಾಕ್ಷಸರನ್ನ ಸಾಯಿಸೋಕ್ಕೆ ಅವ್ರು ಜನ್ಮ ತಗೊಂಡಿದ್ರು ಅಂತ. ಅವರು ನೇಪಾಳಲ್ಲಿ ಹುಟ್ಟಿದ್ದು. ಆಮೇಲೆ ಬಲರಾಮ ಅಂತ ಅಂತಾರೆ. ಆದರೆ ಬಲರಾಮ ವಾಸುಕಿ ನಾಗೊಂದು ಅವತಾರ. ಅವನು ಇದು ಒಳ್ಳೆ ಕರ್ಮಗಳಿಗೋಸ್ಕರ ಹುಟ್ಟಿದ್ದ ಅವನು ಬಲರಾಮ. ಆದರೆ ಬಲರಾಮ ದಶಾವತಾರದಲ್ಲಿ ಬರಲ್ಲ, ಅವನು ವಿಷ್ಣು ಅವತಾರ ಅಲ್ಲ. ಅದಕ್ಕೆ ನಾವು 9ನೇದು ಕಳ್ಕೊಂಬಿಟ್ಟಿದ್ದೀವಿ. 9 ಅವತಾರ, ದಶಾವತಾರ ಅಂತ ಏನು ಹೇಳ್ತಾರಲ್ಲ, ರೂಪಗಳು ಯಾವ್ಯಾವು? ಮೊದಲನೇದು ಮಸ್ತಿಯ, ಸೆಕೆಂಡ್ನೇದು ಕೂರ್ಮ, ವರಹ, ಆಮೇಲೆ ನರಸಿಂಹ, ಆಮೇಲೆ ವಾಮನ, ಆಮೇಲೆ ಪರಶುರಾಮ, ಆಮೇಲೆ ಇದು ರಾಮ, ಆಮೇಲೆ ಕೃಷ್ಣ, ಆಮೇಲೆ 9ನೇದು ಕಳೆದೋಗಿದೆ ನಾನು ಅವಾಗಲೇ ಹೇಳ್ದಂತೆ. ಆಮೇಲೆ ಇನ್ನೊಂದು ಕಲ್ಕಿ. ಇವಾಗ ಪ್ರೇಮಾನಂದ್ಜಿ ಅಂತ ಬಿಹಾರಲ್ಲೂ ಇದು ಉತ್ತರ ಪ್ರದೇಶದಲ್ಲೂ ಇದ್ದಾರೆ. ಪ್ರೇಮಾನಂದ್ಜಿ ಒಂದು ಬುಕ್ಕಲ್ಲಿ ಬರೆದಿದ್ದಾರೆ. ಪ್ರೇಮಾನಂದ್ಜಿ ಬರ್ದಿಲ್ಲ, ಅದು ಯಾರು ಬರೆದವರು ಅದ್ರ ಬಗ್ಗೆ ಹೆಸ್ರು ಗೊತ್ತಿಲ್ಲ, ಅದು ಮಿಸ್ಟೀರಿಯಸ್ ಬುಕ್ಕು. ಆ ಬುಕ್ಕಲ್ಲಿ ಏನಂತ ಬರೆದಿದೆ ಅಂದರೆ, ಕಲ್ಕಿ ಜನ್ಮ ತಗೊಂಡಾಗ ಅವರು ಇದು ಏನಪ್ಪ ವೀರರ ಥರ ಇರಲ್ಲ, ಅವ್ರ ಕೈಯಲ್ಲಿ ಕತ್ತಿ ಇರಲ್ಲ, ಅವ್ರ ವಾಹನ ಕುದುರೆ ಆಗಿರಲ್ಲ, ಅವ್ರ ಬಾಯಲ್ಲಿ ಬರೇ ರಾಧೆ ರಾಧೆ ಜಪ ನಡೀತಾ ಇರುತ್ತೆ, ಅವ್ರು ಕೃಷ್ಣನ ಭಕ್ತರಾಗಿರ್ತಾರೆ. ಆಮೇಲೆ ಅವ್ರ ಹೆಸರು ಪ್ರೇಮಿಂದ ಸ್ಟಾರ್ಟ್ ಆಗುತ್ತೆ, ಆನಂದಿಂದ ಮುಗಿಯುತ್ತೆ. ಹಂಗೆ ಪ್ರೇಮಾನಂದಜಿ ಯಾವಾಗಲೂ ಕೃಷ್ಣನ ನಾಮ ಜಪನೆ ಮಾಡ್ತಾ ಇರ್ತಾರೆ. ಆಮೇಲೆ ಕೃಷ್ಣ ಮತ್ತು ರಾಧಾ ಇಬ್ರದ್ದು, ರಾಧೆ ಜಾಸ್ತಿ ಮಾಡ್ತಾ ಇರ್ತಾರೆ. ಆಮೇಲೆ ಬಂದ್ಬಿಟ್ಟು ಇದು ಏನಪ್ಪ ನಾನು ಹೇಳ್ದಂಗೆ ಅವ್ರ ಪ್ರೇಮದಿಂದ ಸ್ಟಾರ್ಟ್ ಆಗುತ್ತೆ, ಆನಂದದಿಂದ ಮುಗಿಯುತ್ತೆ. ಅದೇ ಥರ ಅವ್ರ ಹೆಸರು ಪ್ರೇಮಾನಂದಜಿ. ಮತ್ತು ಇವರೇ ಕಲ್ಕಿ. ಹೆಂಗಂದರೆ ಈ ಥರ ಕರೆಕ್ಟಾಗಿ ಡೀಸೆಂಟ್ಲಿ ಬರ್ದಿರೋರು ಯಾರು ಅಂತಲೂ ಗೊತ್ತಿಲ್ಲ. ಬರ್ದಿರೋರು ಇನ್ಯಾರು ಇರ್ತಾರೆ, ನಿಮಗೆ ಗೊತ್ತಿರೋ ಹಂಗೆ ಅವರೇ ಇರ್ತಾರೆ ಅಲ್ವಾ. ಆಮೇಲೆ ಬರ್ದಿದ್ರು ಅದರೊಳಗಡೆ ಯಾರು ಕಲ್ಕಿ ಆಗಿರ್ತಾರೋ ಅವ್ರು ಹುಟ್ಟಿನಿಂದನೇ ಇದು ತುಂಬ ಏನಪ್ಪ ಘನಘೋರ ಕಾಯಿಲೆಯಿಂದ ಹುಟ್ಟುತ್ತಾರೆ. ಪ್ರೇಮಾನಂದಜಿಗೂ ಅಷ್ಟೇ ಮೈ ಮೇಲೆ ತುಂಬ ಘನಘೋರ ಕಾಯಿಲೆ ಇರುತ್ತೆ. ಆದರೆ ಅವ್ರು ಯಾವಾಗಲೂ ರಾಧೆ ಜಪನೇ ಮಾಡ್ತಾ ಇರ್ತಾರೆ. ಸಮುದ್ರ ಮಂಥನ